ತುಂಬಾನೇ ಕಣ್ಣೀರು ಹಾಕುತ್ತಾ ಇದೀಗ ಮನೆಗೆ ಬರ್ತಾರೆ ಮ್ಯೂಸಿಕ್ ಮಲರಿ ಅವರು. ಹೌದು, ಮ್ಯೂಸಿಕ್ ಮಲರಿ ಅವರಿಗೆ ಜಾಮೀನು ಸಿಕ್ಕಿದೆ. ಷರತ್ತುಬದ್ಧ ಜಾಮೀನು ಅಡಿಯಲ್ಲಿ ಇದೀಗ ಅವರನ್ನ ಆಚೆ ಕೂಡ ಕರೆಸಲಾಗಿದೆ. ಅಂದ್ರೆ ಜಾಮೀನು ವಕೀಲರು ಏನಿದ್ದಾರೆ ಅವರು ಜಾಮೀನನ್ನ ಕೊಟ್ಟು ಆಚೆ ಕಡೆ ಕರ್ಕೊಂಡು ಬಂದಿದ್ದಾರೆ. ಮನೆಗೆ ಹೋಗ್ತಾರೆ. ಮನೆಗೆ ಹೋದಂಥ ಟೈಮ್ಲಿ ಬಹಳನೇ ಒಂದು ಕಣ್ಣೀರು, ಪತ್ನಿ ಕೂಡ ಕಣ್ಣೀರು ಹಾಕ್ತಾರೆ. ಮಗನನ್ನ ನೋಡಿ ಮುದ್ದಾಡ್ತಾರೆ. ಪಾಪ ತಾಯಿಗೆ ಬೇರೆ ಹುಷಾರಿಲ್ಲ, ಅವರು ಕೂಡ ಹಂಬಲಿಸ್ತಾ ಇದ್ರು ಮಗನ ಆಗಮನಕ್ಕಾಗಿ. ಪೂಜೆ ಆಗಿರ್ಬೋದು, ಅವರು ಪೂಜೆ ಮಾಡಿರುವಂಥ ದೇವರೇ ಇಲ್ಲ, ಅಷ್ಟೊಂದು ಮಟ್ಟಿಗೆ ಭಾಳಷ್ಟು ರೀತಿಯಲ್ಲಿ ಬೇಡ್ಕೋತಾ ಇದ್ರು ಮಗ ಬರಲಿ, ಜಾಮೀನು ಸಿಗಲಿ. ಅದೇ ರೀತಿ ಜಾಮೀನು ಸಿಕ್ತು, ಆಚೆ ಕಡೆ ಬಂದರು, ಮನೆಗೆ ಹೋಗ್ತಾರೆ. ಫ್ಯಾಮಿಲಿಯನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರು ಮ್ಯೂಸಿಕ್ ಮಲರಿ ಅವರು. ಫ್ಯಾಮಿಲಿ ಒಟ್ಟಿಗೆ ಈಗ ಸಮಯವನ್ನ ಕಳೀತಾ ಇದ್ದಾರೆ. ಹೌದು, ಬಹಳನೇ ಒಂದು ಕಷ್ಟದ ಒಂದು ವಿಚಾರ. ಅಂದ್ರೆ 3 ತಿಂಗಳು ಅವರು ವನವಾಸವನ್ನ ಅನುಭವಿಸ್ತಾರೆ, ಜೈಲೊಳಗಡೆ ಇರ್ತಾರೆ. ನಿಜವಾಗ್ಲೂ ಬಹಳಷ್ಟು ಮನನೊಂದಿರ್ತಾರೆ. ಅವರು ತಪ್ಪು ಮಾಡಿಲ್ಲ ಅಂತ ಅವ್ರು ಹೇಳ್ತಿರೋದು. ಬಟ್ ಅಲ್ಲಿ ನ್ಯಾಯಾಲಯ ಯಾವ ರೀತಿ ತೀರ್ಪು ಕೊಡುತ್ತೋ ಅದ್ರ ಮೇಲೆ ಭದ್ರ ಆಗಿರ್ಬೇಕಾಗುತ್ತೆ. ಕೇಸ್ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹಾಗಾಗಿ ಅವಾಗ ಇವರು ಸೈನ್ ಹಾಕಿ ಬರಬೇಕಾಗುತ್ತೆ. ಜಾಮೀನಿನ ಮೇಲೆ ಹೊರಗಡೆ ಇರುವಂಥದ್ದು. ಸೊ ನೋಡಬೇಕು ಏನಾಗುತ್ತೆ ನೆಕ್ಸ್ಟ್ ಒಂದು ಕೇಸ್ ಅಪ್ಡೇಟ್. ಒಟ್ಟಿನಲ್ಲಿ ಈಗ ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನು ಕಳೀತಾ ಇದ್ದಾರೆ. ಇನ್ನು 1-2 ತಿಂಗಳ ಕಾಲ ಯಾವುದೇ ರೀತಿಯ ಒಂದು ಪ್ರೋಗ್ರಾಮ್ ಅನ್ನು ಸಹ ಮಾಡೋದಿಲ್ವಂತೆ ಮ್ಯೂಸಿಕ್ ಮಲರಿ ಅವರು.